ನಮಸ್ಕಾರ ಸ್ನೇಹಿತರೆ, ನಮ್ಮ ಚಾನಲ್ಗೆ ಸ್ವಾಗತ. ಇಂದು ನಟ ದರ್ಶನ್ ನ್ಯಾಯಾಧೀಶರ ಮುಂದೆಗೆ ನಿಂತು ದಯವಿಟ್ಟು ನನಗೆ ಸ್ವಲ್ಪ ವಿಷ ಕೊಡಿ, ನನಗೆ ಬದುಕೋಕೆ ಆಗ್ತಿಲ್ಲ ಅಂತ ಕೇಳಿಕೊಳ್ಳುವ ಸ್ಥಿತಿಗೆ ಬಂದಿದ್ದಾರೆ. ಹೌದು, ನೀವು ಕೇಳಿದ್ದು ನಿಜ. ಇದೇನೋ ಸಿನಿಮಾ ಡೈಲಾಗ್ ಅಲ್ಲ, ಬದಲಾಗಿ ಪರಪ್ಪನ ಅಗ್ರಹಾರ ಜೈಲಿನ 4 ಗೋಡೆಗಳ ಮಧ್ಯೆ ನಟ ದರ್ಶನ್ ಅನುಭವಿಸ್ತಾ ಇರುವ ಯಾತನೆಯ ಕತೆ. ಹಾಗಾದ್ರೆ ಜೈಲು ಮ್ಯಾನ್ಯುಯಲ್ ಪ್ರಕಾರ ವಿಚಾರಣಾಧೀನ ಕೈದಿಗೆ ಸಿಗಬೇಕಾದ ಸೌಲಭ್ಯಗಳೇನು? ದರ್ಶನ್ಗೆ ಆ ಸೌಲಭ್ಯಗಳು ಸಿಗ್ತಾ ಇದೆಯಾ? ಸುಪ್ರೀಂ ಕೋರ್ಟ್ ಕೊಟ್ಟ ಒಂದೇ ಒಂದು ಆದೇಶ ದರ್ಶನ್ ಪಾಲಿಗೆ ನರಕ ದರ್ಶನವಾಗಿದ್ದೇಗೆ? ಮತ್ತು ದರ್ಶನ್ ಅವರ ಈ ಸ್ಥಿತಿ ಆತ್ಮಹತ್ಯಾ ಪ್ರಯತ್ನಕ್ಕೆ ದಾರಿ ಮಾಡಿಕೊಡಬಹುದಾ? ಈ ಬಗ್ಗೆ ಮನೋರೋಗ ತಜ್ಞರು ಎಚ್ಚರಿಕೆಯನ್ನ ಕೊಟ್ಟಿದ್ದಾದ್ರೂ ಯಾಕೆ? ಬನ್ನಿ, ಈ ಎಲ್ಲಾ ಪ್ರಶ್ನೆಗಳಿಗೆ ಉತ್ತರವನ್ನ ಹೇಳ್ತೀವಿ. ಅದಕ್ಕೂ ಮುಂಚೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ. ಸ್ನೇಹಿತರೆ, ಮೊದಲಿಗೆ ಆ ದಿನ ಕೋರ್ಟ್ನಲ್ಲಿ ನಡೆದಿದ್ದೇನು ಅಂತ ನೋಡೋಣ. ರೇಣುಕಾಸ್ವಾಮಿ ಪ್ರಕರಣದಲ್ಲಿ ಜೈಲು ಸೇರಿರುವ ನಟ ದರ್ಶನ್ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಕೋರ್ಟ್ ವಿಚಾರಣೆಗೆ ಹಾಜರಾಗಿದ್ರು. ಎಲ್ಲರೂ ಇದೊಂದು ಸಾಮಾನ್ಯ ವಿಚಾರಣೆ ಅಂದ್ಕೊಂಡಿದ್ರು. ಆದ್ರೆ ದರ್ಶನ್ ಮಾತನಾಡಲು ಆರಂಭಿಸಿದಾಗ ಇಡೀ ಕೋರ್ಟ್ ಹಾಲ್ ಒಂದು ಕ್ಷಣ ಸ್ತಬ್ಧವಾಯ್ತು. ಅವರು ಕೈಗಳಲ್ಲಿ ಫಂಗಲ್ ಇನ್ಫೆಕ್ಷನ್ ಆಗಿರೋದನ್ನ ತೋರಿಸುತ್ತಾ, ನೋಡಿ ಜಡ್ಜ್ ಸಾಹೇಬ್ರೆ, ಹಾಕಿರೋ ಬಟ್ಟೆಗಳೆಲ್ಲ ವಾಸನೆ ಬರ್ತಿವೆ, ಬಿಸಿಲು ನೋಡಿ ದಿನಗಳೇ ಕಳೆದು ಹೋಗಿವೆ, ಈ ರೀತಿ ಜೀವಂತ ನರಕ ಅನುಭವಿಸೋದಕ್ಕಿಂತ ದಯವಿಟ್ಟು ನನಗೆ ಸ್ವಲ್ಪ ವಿಷ ಕುಡಿಯೋಕೆ ಅನುಮತಿ ಕೊಡಿ, ನಾನೊಬ್ಬನೇ ಸಾಯ್ತೀನಿ, ಬೇರೆ ಯಾರಿಗೂ ತೊಂದರೆ ಬೇಡ ಅಂತ ದರ್ಶನ್ ಕಣ್ಣೀರಿಟ್ಟಾಗ ಅಲ್ಲಿದ್ದವರೇ ದಂಗಾಗಿ ಹೋದ್ರು. ಆದ್ರೆ ನ್ಯಾಯಾಲಯ ಭಾವನಾತ್ಮಕ ಮಾತುಗಳಿಗೆ ಮಣಿಯೋದಿಲ್ಲ. ನ್ಯಾಯಾಧೀಶರು ದರ್ಶನ್ ಮನವಿಯನ್ನ ಕಠಿಣವಾಗಿಯೇ ತಿರಸ್ಕರಿಸಿ, ಅದೆಲ್ಲ ಇಲ್ಲಿ ನಡೆಯಲ್ಲ, ಕಾನೂನು ಪ್ರಕಾರವೇ ಎಲ್ಲವೂ ನಡಿಬೇಕು ಅಂತ ಖಡಕ್ ಆಗಿ ಹೇಳಿದ್ರು. ಹಾಗೆಯೇ ಜೈಲಿನ ಸೂಪರಿಂಟೆಂಡೆಂಟ್ಗೆ ನಿಯಮಾನುಸಾರವಾಗಿ ನೋಡಿಕೊಳ್ಳಲು ಸೂಚನೆ ಕೊಡೋದಾಗಿ ಸಹ ತಿಳಿಸಿದ್ರು. ಹಾಗಾದ್ರೆ ದರ್ಶನ್ ಈ ಮಟ್ಟಿಗೆ ಕುಸಿದು ಹೋಗಲು ಕಾರಣವಾದ್ರು ಏನು? ಒಂದು ಕಾಲದಲ್ಲಿ ಇದೇ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ದರ್ಶನ್ಗೆ ರಾಜ್ಯಾತಿಥ್ಯ ಸಿಕ್ತಿತ್ತು ಅನ್ನೋ ಆರೋಪಗಳು ಕೇಳಿ ಬಂದಿದ್ವು. ಆಗಿದ್ದ ಮೇಲೆ ಈಗ ಪರಿಸ್ಥಿತಿ ತಲೆ ಕೆಳಗಾಗಕ್ಕೆ ಹೇಗೆ ಸಾಧ್ಯ? ಇಲ್ಲಿಗೆ ಎಂಟ್ರಿ ಕೊಡೋದು ನಮ್ಮ ದೇಶದ ಸರ್ವೋಚ್ಚ ನ್ಯಾಯಾಲಯ ಅಂದ್ರೆ ಸುಪ್ರೀಂ ಕೋರ್ಟ್. ನೆನ್ಪಿದ್ಯಾ? ಹಿಂದೆ ದರ್ಶನ್ಗೆ ಹೈಕೋರ್ಟ್ನಿಂದ ಜಾಮೀನು ಕೂಡ ಸಿಕ್ಕಿತ್ತು. ಆದ್ರೆ ಪೊಲೀಸರು ಇದನ್ನ ಸುಪ್ರೀಂ ಕೋರ್ಟ್ನಲ್ಲಿ ಪ್ರಶ್ನೆಯನ್ನ ಮಾಡ್ತಾರೆ. ಆಗ ಆಗಸ್ಟ್ 14, 2025ರಂದು ಸುಪ್ರೀಂ ಕೋರ್ಟಿನ ನ್ಯಾಯಮೂರ್ತಿ JB ಪರ್ದಿವಾಲಾ ಅವರ ಪೀಠವೊಂದು ಐತಿಹಾಸಿಕ ತೀರ್ಪನ್ನ ನೀಡಿತು. ಹೈಕೋರ್ಟ್ ಜಾಮೀನು ನೀಡಿದ್ದನ್ನ ರದ್ದುಗೊಳಿಸಿದ್ದಲ್ಲದೆ ಜೈಲಿನಲ್ಲಿ ದರ್ಶನ್ಗೆ ಸಿಕ್ಕಿದ್ದ VIP ಟ್ರೀಟ್ಮೆಂಟ್ ಬಗ್ಗೆ ತೀವ್ರ ಅಸಮಾಧಾನವನ್ನ ವ್ಯಕ್ತಪಡಿಸಿತು. ಕಾನೂನಿನ ಮುಂದೆ ಎಲ್ಲರೂ ಸಮಾನರು. ಆರೋಪಿ ಎಷ್ಟೇ ದೊಡ್ಡ ಸೆಲೆಬ್ರಿಟಿ ಆಗಿರಲಿ, ಅವರಿಗೆ ವಿಶೇಷ ಸೌಲಭ್ಯಗಳನ್ನ ನೀಡುವುದು ನ್ಯಾಯಾಂಗದ ಪ್ರಕ್ರಿಯೆಯನ್ನ ಅಣಕಿಸಿದಂತೆ ಅಂತ ಸುಪ್ರೀಂ ಕೋರ್ಟ್ ಖಡಕ್ ಎಚ್ಚರಿಕೆಯನ್ನ ನೀಡಿತು. ಆವತ್ತು ಜೈಲಿನ ಅಧಿಕಾರಿಗಳು VIP ಟ್ರೀಟ್ಮೆಂಟ್ ಕೊಟ್ಟಾಗಲೇ ಅವರನ್ನ ಸಸ್ಪೆಂಡ್ ಮಾಡಬೇಕಿತ್ತು ಅಂತಾನೂ ಆದೇಶಗಳಲ್ಲಿ ಉಲ್ಲೇಖಿಸಿತ್ತು. ಸುಪ್ರೀಂ ಕೋರ್ಟಿನ ಈ ಚಾಟಿಗೇಟು ಇಡೀ ಜೈಲು ಆಡಳಿತ ವ್ಯವಸ್ಥೆಯನ್ನೇ ಬದಲಿಸಿಬಿಡ್ತು. ಸರಿಯಾಗಿ ಇದೇ ಸಮಯಕ್ಕೆ ರಾಜ್ಯದ ಜೈಲುಗಳ ADGP ಆಗಿ ಅಧಿಕಾರ ವಹಿಸಿಕೊಂಡಿದ್ದು B ದಯಾನಂದ್ ಅವರು. ಹೌದು, ಇದೇ B ದಯಾನಂದ್ ಅವರು ಬೆಂಗಳೂರಿನ ಪೊಲೀಸ್ ಕಮಿಷನರ್ ಆಗಿದ್ದಾಗಲೇ ರೇಣುಕಾಸ್ವಾಮಿ ಕೇಸ್ ಬೆಳಕಿಗೆ ಬಂದಿದ್ದು. ಮುಚ್ಚಿ ಹೋಗಬಹುದಾಗಿದ್ದಂತಹ ಒಂದು ಪ್ರಕರಣವನ್ನ ಭೇದಿಸಿ ದರ್ಶನ್ನ ಮೈಸೂರಿನ ಫಾರ್ಮ್ ಹೌಸ್ನಿಂದ ಬಂಧಿಸಿ ಕರೆತಂದಿದ್ದೇ ಇವರ ತಂಡ. ಈಗ ಅವರೇ ಜೈಲುಗಳ ಮುಖ್ಯಸ್ಥರಾಗಿದ್ದಾರೆ. ಇದನ್ನ ಕಾಕತಾಳೀಯ ಅನ್ನಬೇಕೋ ಅಥವಾ ವಿಧಿಯಾಟ ಅನ್ನಬೇಕೋ ಗೊತ್ತಿಲ್ಲ. ಆದ್ರೆ ದಯಾನಂದ್ ಅವರು ಅಧಿಕಾರ ವಹಿಸಿಕೊಂಡ ನಂತರ ಜೈಲಿನ ನಿಯಮಗಳು ಕಟ್ಟುನಿಟ್ಟಾಗಿ ಜಾರಿಯಾದವು. ದರ್ಶನ್ಗೆ ಸಿಕ್ತಾಗಿದ್ದ ಎಲ್ಲಾ ವಿಶೇಷ ಸೌಲಭ್ಯಗಳಿಗೆ ಬ್ರೇಕ್ ಬಿತ್ತು. ರಾಜ್ಯಾತಿಥ್ಯ ಹೋಗಿ ಸಾಮಾನ್ಯ ಕೈದಿಯ ಜೀವನ ಶುರುವಾಯಿತು. ಜೈಲಿನ ಹುಲ್ಲು ಹಾಸಿನ ಮೇಲೆ ಚೇರ್ ಹಾಕೊಂಡು ಕಾಫಿ ಕುಡಿತಿದ್ದ ದರ್ಶನ್ ಈಗ ತನ್ನ ಕೊಠಡಿಯಿಂದ ಹೊರಬರಲು ಕೂಡ ಪರದಾಡುವಂತಾಗಿದೆ. ಈ ಬದಲಾವಣೆಗೆ ದರ್ಶನ್ರನ್ನ ಮಾನಸಿಕವಾಗಿ ಜರ್ಜರಿತಗೊಳಿಸಿದೆ. ಅಸಲಿ ಜೈಲು ವಾಸದ ಅನುಭವ ಅವರಿಗೆ ನರಕ ದರ್ಶನ ಮಾಡಿಸಿದಂತಾಗಿದೆ. ಬಹುಶಃ ಇದೇ ಹತಾಶೆಯಲ್ಲಿ ಅವರು ನ್ಯಾಯಾಧೀಶರ ಮುಂದೆ ವಿಷಯಕ್ಕಾಗಿ ಬೇಡಿಕೆಯನ್ನು ಸಹ ಇಟ್ಟಿರಬಹುದು. ಹಾಗಾದ್ರೆ ದರ್ಶನ್ ಈಗ ಕೇಳ್ತಾ ಇರುವ ಸೌಲಭ್ಯಗಳೇನು? ಜೈಲು ಮ್ಯಾನ್ಯುಯಲ್ ಅಸಲಿಗೆ ಏನ್ ಹೇಳುತ್ತೆ? ಒಬ್ಬ ವಿಚಾರಣಾಧೀನ ಕೈದಿಗೆ ಸಿಗಬೇಕಾದ ಹಕ್ಕುಗಳೇನು? ಸ್ನೇಹಿತರೆ, ಕರ್ನಾಟಕದ ಜೈಲು ಮ್ಯಾನ್ಯುಯಲ್ ಪ್ರಕಾರ ಪ್ರತಿಯೊಬ್ಬ ವಿಚಾರಣಾಧೀನ ಕೈದಿಗೂ ಕೆಲವು ಮೂಲಭೂತ ಸೌಲಭ್ಯಗಳನ್ನು ನೀಡಲೇಬೇಕು. ಅವುಗಳೇನಂದ್ರೆ ಮಲಗಲು ಒಂದು ಚಾಪೆ, ದಿಂಬು ಮತ್ತು ಬೆಡ್ಶೀಟ್, ಚಳಿಗಾಲದಲ್ಲಿ ದಪ್ಪನೆಯ ಹಾಸಿಗೆ, ಜೈಲಿನಲ್ಲೇ ತಯಾರಿಸಲಾದ ಪೌಷ್ಟಿಕ ಆಹಾರ, ವಾಕಿಂಗ್ ಮಾಡಲು ಅಂಗಳದಲ್ಲಿ ಓಡಾಡಲು ಅವಕಾಶ, ವಾರದಲ್ಲಿ 2 ಬಾರಿ ಕುಟುಂಬದವರನ್ನ ಭೇಟಿ ಮಾಡುವ ಅವಕಾಶ,
ವಾರಕ್ಕೆ 2 ಬಾರಿ ಜೈಲಿನ ಲ್ಯಾಂಡ್ಲೈನ್ನಿಂದ ಕುಟುಂಬಸ್ಥರಿಗೆ ಕರೆ ಮಾಡುವ ಅವಕಾಶ, ಒಂದು ಕಾಮನ್ ರೂಮ್ನಲ್ಲಿ ಕೂತು ಎಲ್ಲರೊಟ್ಟಿಗೆ ಟಿವಿಯನ್ನು ಸಹ ವೀಕ್ಷಣೆ ಮಾಡಬಹುದು, ಕೇರಂ, ಚೆಸ್, ವಾಲಿಬಾಲ್ನಂತಹ ದೈಹಿಕ ಚಟುವಟಿಕೆಗಳಲ್ಲಿ ಭಾಗವಹಿಸಲು ಅವಕಾಶವಿದೆ, ಪುಸ್ತಕಗಳು ಮತ್ತು ದಿನಪತ್ರಿಕೆಗಳನ್ನು ಓದಲು ಕೂಡ ಅವಕಾಶವಿದೆ, ಮನೆಯಿಂದ ಮನಿ ಆರ್ಡರ್ ಮೂಲಕ ತಿಂಗಳಿಗೆ 10,000 ರೂಪಾಯಿಯವರೆಗೆ ಹಣ ತರಿಸಿಕೊಳ್ಳುವ ಸೌಲಭ್ಯ ಕೂಡ ಇದೆ. ಜೈಲಿನ ಕ್ಯಾಂಟೀನ್ನಿಂದ ಸ್ವಂತ ಹಣದಲ್ಲಿ ತಿಂಡಿ ತಿನಿಸುಗಳನ್ನು ಖರೀದಿಸುವ ಅವಕಾಶ ಕೂಡ ಇದೆ. ವಿಪರ್ಯಾಸ ಏನು ಅಂದ್ರೆ, ಈ ಹಿಂದೆ VIP ಸೌಲಭ್ಯಗಳನ್ನ ಅನುಭವಿಸ್ತಾ ಇದ್ದ ದರ್ಶನ್ ಈಗ ತನಗೆ ಈ ಕನಿಷ್ಠ ಸೌಲಭ್ಯಗಳು ಸಿಗ್ತಾ ಇಲ್ಲ ಅಂತ ಕೋರ್ಟಿಗೆ ಅರ್ಜಿಯನ್ನ ಸಲ್ಲಿಸಿದ್ದಾರೆ. ಇದರ ವಿಚಾರಣೆ ನಡೆಸಿದ ನ್ಯಾಯಾಲಯ ಜೈಲು ಮ್ಯಾನ್ಯುಯಲ್ನಲ್ಲಿರುವ ಸೌಲಭ್ಯಗಳನ್ನ ದರ್ಶನ್ಗೆ ಒದಗಿಸುವಂತೆ ಜೈಲು ಅಧಿಕಾರಿಗಳಿಗೆ ಆದೇಶವನ್ನ ನೀಡಿದೆ. ಇಲ್ಲಿ ಕೇವಲ ಕಾನೂನು ಮತ್ತು ಸೌಲಭ್ಯಗಳ ಪ್ರಶ್ನೆ ಮಾತ್ರವಲ್ಲ, ಒಬ್ಬ ವ್ಯಕ್ತಿಯ ಮಾನಸಿಕ ಸ್ಥಿತಿಯ ಪ್ರಶ್ನೆಗೂ ಇದೆ. ದರ್ಶನ್ ಅವರ ನನಗೆ ವಿಷ ಕೊಡಿ ಎಂಬ ಹೇಳಿಕೆಯನ್ನ ಮನೋವೈದ್ಯರು ಬಹಳ ಗಂಭೀರವಾಗಿ ಪರಿಗಣಿಸಿದ್ದಾರೆ. ಮೈಸೂರಿನ ಖ್ಯಾತ ಮನೋವೈಜ್ಞ ಡಾಕ್ಟರ್ ಅಭಿಜಿತ್ ಹನಗೋಡು ಅವರ ಪ್ರಕಾರ ಈ ರೀತಿ ಹತಾಶೆಯಿಂದ ಮಾತನಾಡೋರು ಆ ಹತ್ಯೆಗೆ ಪ್ರಯತ್ನಿಸುವ ಸಾಧ್ಯತೆಗಳನ್ನ ತಳ್ಳಿ ಹಾಕುವಂತಿಲ್ಲ. ದರ್ಶನ್ ಅವರ ಹೇಳಿಕೆಗಳು ಅವರು ತೀವ್ರವಾದ ಮಾನಸಿಕ ಒತ್ತಡ ಮತ್ತು ಖಿನ್ನತೆಯಿಂದ ಬಳಲ್ತಾಗಿರಬಹುದು ಎಂಬುದರ ಸಂಕೇತವಾಗಿದೆ. ಜೈಲಿನ ವಾತಾವರಣ ಅವರಿಗೆ ಹೊಂದಿಕೊಳ್ಳಲು ಆಗ್ತಾಗಿಲ್ಲ. ಅವರಿಗೆ ತಕ್ಷಣವೇ ಜೈಲಿನ ಮನೋರೋಗ ತಜ್ಞರಿಂದ ಕೌನ್ಸಿಲಿಂಗ್ ಮತ್ತು ಸೂಕ್ತ ಚಿಕಿತ್ಸೆಯ ಅಗತ್ಯವಿದೆ ಅಂತ ಎಚ್ಚರಿಕೆಯನ್ನು ನೀಡಿದ್ದಾರೆ. ಅಂದ್ರೆ ದರ್ಶನ್ ಅವರ ಈ ಮಾತು ಕೇವಲ ನ್ಯಾಯಾಲಯದ ಸಹಾನುಭೂತಿ ಗಳಿಸುವ ತಂತ್ರವಲ್ಲ, ಬದಲಾಗಿ ಇದು ಅವರ ಜೀವಕ್ಕೆ ಅಪಾಯ ಇರುವ ಗಂಭೀರ ಸೂಚನೆಯೂ ಆಗಿರಬಹುದು. ಹಾಗಾದ್ರೆ ಮುಂದೇನು? ಸದ್ಯಕ್ಕೆ ದರ್ಶನ್ ಮತ್ತು ಅವರ ಸಹಚರರನ್ನ ಬೇರೆ ಬೇರೆ ಜೈಲುಗಳಿಗೆ ಸ್ಥಳಾಂತರಿಸುವ ಬಗ್ಗೆ ಒಂದು ಅರ್ಜಿ ವಿಚಾರಣೆಯಲ್ಲಿದೆ. ಆದರೆ ಅದರ ಬಗ್ಗೆ ಇನ್ನೂ ಯಾವುದೇ ನಿರ್ಧಾರವಾಗಿಲ್ಲ. ಪ್ರಕರಣದ ಮುಂದಿನ ಪ್ರಮುಖ ದಿನಾಂಕ ಸೆಪ್ಟೆಂಬರ್ 19, 2025. ಅಂದು ದರ್ಶನ್ ಮತ್ತು ಇತರ ಆರೋಪಿಗಳ ಮೇಲೆ ದೋಷಾರೋಪಣೆಯನ್ನ ಅಂದ್ರೆ ಚಾರ್ಜ್ ಫ್ರೇಮಿಂಗ್ ನಿಗದಿಪಡಿಸಲಾಗುತ್ತೆ. ಅಲ್ಲಿಂದ ಪ್ರಕರಣದ ವಿಚಾರಣೆ ವೇಗವನ್ನ ಪಡೆದುಕೊಳ್ಳುತ್ತೆ. ಒಟ್ನಲ್ಲಿ ರೇಣುಕಾಸ್ವಾಮಿ ಪ್ರಕರಣವು ದಿನಕ್ಕೊಂದು ನಾಟಕೀಯ ತಿರುವುಗಳನ್ನು ಪಡೆದುಕೊಳ್ತಲೇ. ಒಂದ್ ಕಡೆ ಕಠಿಣ ಕಾನೂನು ಪ್ರಕ್ರಿಯೆ, ಇನ್ನೊಂದು ಕಡೆ ಸೆಲೆಬ್ರಿಟಿ ಸ್ಟೇಟಸ್ ಕಳೆದುಕೊಂಡು ಸಾಮಾನ್ಯ ಕೈದಿಯಾಗಿ ನರಳುತ್ತಾ ಇರುವ ನಟನ ಮಾನಸಿಕ ಹೋರಾಟ. ಸ್ನೇಹಿತರೆ, ಈ ಬಗ್ಗೆ ನಿಮ್ಮ ಅಭಿಪ್ರಾಯವೇನು? ಸುಪ್ರೀಂ ಕೋರ್ಟಿನ ನಿರ್ಧಾರ ಸರಿಯಾಗಿದೆಯಾ? ದರ್ಶನ್ಗೆ ಜೈಲಿನಲ್ಲಿ ಕನಿಷ್ಠ ಸೌಲಭ್ಯಗಳನ್ನು ನಿರಾಕರಿಸಲಾಗ್ತಾ ಇದೆಯಾ, ಅಥವಾ ಅವರು ಕೇವಲ ನಾಟಕವಾಡ್ತಾ ಇದ್ದಾರಾ? ಅವರ ಮಾನಸಿಕ ಸ್ಥಿತಿಯನ್ನ ಗಂಭೀರವಾಗಿ ಪರಿಗಣಿಸಬೇಕಾ? ನಿಮ್ಮ ಅನಿಸಿಕೆಗಳನ್ನು ದಯವಿಟ್ಟು ಕಾಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ನಿಮ್ಮನ್ನ ಭೇಟಿ ಆಗ್ತೀವಿ. ಅಲ್ಲಿಯವರೆಗೂ ಧನ್ಯವಾದಗಳು.